ರಸ್ತೆ ಆಯಿತು. ಈಗ ಕಳಪೆ ಸೈಕಲ್ ಅನ್ನ ವಿತರಿಸಲಾಗಿದೆ. ಈ ಸೈಕಲ್ ಅನ್ನ ವಿತರಿಸಿದ ಕೂಡಲೇ ಈ ಸೈಕಲ್ ಈಗ ಮೂಲೆ ಗುಂಪಾಗಿದೆ. ಯಾವ ರೀತಿ ಕ್ರೀಡಾಪಟುಗಳಿಗೆ ಸಹಾಯ ಆಗಲಿ ಅಂತ ಸೈಕಲ್ ಅನ್ನ ವಿತರಿಸಲಾಗಿತ್ತು. ಆದರೆ ಈ ಸೈಕಲ್ ಈಗ ಮೂಲೆ ಗುಂಪಾಗಿರುವಂತದ್ದು. ಕಳಪೆ ರಸ್ತೆ ಆಯಿತು. ಈಗ ಕಳಪೆ ಸೈಕಲ್ ವಿತರಣೆಯನ್ನು ಮಾಡಲಾಗಿರುವಂತದ್ದು. ಕ್ರೀಡಾ ತರಬೇತಿಗೆ ಆಯ್ಕೆಯಾಗಿರುವಂತಹ ಮಕ್ಕಳಿಗೆ ಕಳಪೆ ಸೈಕಲ್ ಅನ್ನು ನೀಡಲಾಗಿದೆ. ಸೈಕಲ್ ವಿತರಿಸಿ ವರ್ಷ ಕಳೆದಿಲ್ಲ, ಆಗಲೇ ಮೂಲೆ ಸೇರಿದೆ. ಬಳ್ಳಾರಿ ವಸತಿ ಸಹಿತ ಕ್ರೀಡಾ ಹಾಸ್ಟೆಲ್ನಲ್ಲಿ ಕಳಪೆ ಸೈಕಲ್ ಮೂಲೆ ಗುಂಪಾಗಿರುವಂತದ್ದು. ಕಳೆದ ವರ್ಷ ಫುಟ್ಬಾಲ್ ಆಡುವಂತಹ ಮಕ್ಕಳಿಗೆ 90 ಸೈಕಲ್ ಅನ್ನು ವಿತರಿಸಲಾಗಿತ್ತು. ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಸೈಕಲ್ಗಳನ್ನು ವಿತರಿಸಲಾಗಿತ್ತು. ಗ್ರೌಂಡ್ಗೆ ಹೋಗೋದಕ್ಕೆ, ಶಾಲಾ ಕಾಲೇಜಿಗೆ ಹೋಗೋದಕ್ಕೆ 90 ಸೈಕಲ್ಗಳನ್ನು ಕ್ರೀಡಾ ಹಾಸ್ಟೆಲ್ಗೆ ನೀಡಲಾಗಿತ್ತು. ಒಂದು ಸೈಕಲ್ಗೆ 7,000 ರೂಪಾಯಿ ಕೊಟ್ಟು ಖರೀದಿ ಮಾಡಲಾಗಿತ್ತು. ಈಗ ಈ ಸೈಕಲ್ ಮೂಲೆಗೆ ಬಿದ್ದಿರುವಂತದ್ದು. ಟೈರ್, ರಿಮ್, ಹ್ಯಾಂಡ್, ಚೈನ್, ಸೀಟ್ ಎಲ್ಲವೂ ಕೂಡ ಹಾಳಾಗಿದೆ. ಕಳಪೆ ಸೈಕಲ್ ವಿತರಿಸಿ ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಅವ್ಯವಹಾರವನ್ನ ಮಾಡಿರುವ ಅನುಮಾನ ವ್ಯಕ್ತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ಭ್ರಷ್ಟಾಚಾರಗಳು ಬಯಲಿಗೆ ಬರ್ತಾ ಇರತಕ್ಕಂಥದ್ದು. ರಸ್ತೆ ಮಾಡುವಲ್ಲಿ ಕಳಪೆ ರಸ್ತೆಗಳನ್ನ ಮಾಡ್ತಾ ಇದ್ರು, ಜೊತೆಗೆ ಕಟ್ಟಡಗಳ ನಿರ್ಮಾಣವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಳಪೆ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇರತಕ್ಕಂಥದ್ದು. ಇದು ನಾನು ಈಗ ತೋರಿಸ್ತಾ ಇರತಕ್ಕಂಥ ಸ್ಟೋರಿ ಏನು ಅಂದ್ರೆ, ಕ್ರೀಡಾ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ ನಮಗೆ ಈಗ ಒಂದಷ್ಟು ಸಾಕ್ಷಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡಬಹುದು. ಇವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಇರತಕ್ಕಂತ ವಸತಿ ಸಹಿತ ಕ್ರೀಡಾ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಕ್ರೀಡಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಸೈಕಲ್ಗಳು. ಸುಮಾರು 90ಕ್ಕೂ ಹೆಚ್ಚು ಸೈಕಲ್ಗಳನ್ನ ನೀಡಿ ಕೇವಲ 1 ವರ್ಷ ಕೂಡ ಕಳೆದಿಲ್ಲ, ಆಗ್ಲೇ ಈ ಎಲ್ಲಾ ಸೈಕಲ್ಗಳು ಮೂಲೆಯನ್ನ ಸೇರಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಕಳಪೆ ಸೈಕಲ್ಗಳನ್ನ ವಿತರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿಗಳು ಇವುಗಳನ್ನ ಏನು ಬಳಕೆ ಮಾಡಬೇಕಾಗಿತ್ತು, ಈಗ ಅವು ಬಳಕೆ ಮಾಡೋದಕ್ಕೆ ಯೋಗ್ಯವಾಗಿಲ್ಲ. ಇವುಗಳನ್ನ ಕೊಟ್ಟು ಕೇವಲ 1 ವರ್ಷ ಕಳೆದಿಲ್ಲ, ಅಷ್ಟರಲ್ಲೇ ಈ ರೀತಿಯಾಗಿ ಒಂದು ಮೂಲೆಯನ್ನ ಸೇರಿರ್ತಕ್ಕಂಥದ್ದು. ಅಂದ್ರೆ ಒಂದೊಂದು ಸೈಕಲ್ಗಳ ಸ್ಥಿತಿ ಒಂದೊಂದು ರೀತಿಯಾಗಿರ್ತಕ್ಕಂಥದ್ದು. ಕೆಲವೊಂದು ಸೈಕಲ್ಗಳ ಸ್ಥಿತಿ ಏನಂದ್ರೆ ಈ ರಿಮ್ಗಳು ಇರ್ಬೋದು, ಅವು ಬೆಂಡ್ ಆಗಿದ್ರೆ, ಇನ್ನೊಂದು ಕಡೆಗೆ ಹ್ಯಾಂಡಲ್ಗಳು ಕೂಡ ಮುರಿದಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಕೇವಲ ಒಂದು ಸೈಕಲ್ ಅಲ್ಲ, ಸುಮಾರು 90ಕ್ಕೂ ಹೆಚ್ಚು ಸೈಕಲ್ಗಳನ್ನ ಕ್ರೀಡಾ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ನೀಡಿದ್ರು. ಅವೆಲ್ಲವೂ ಕೂಡ ಈಗ ಹಾಳಾಗಿರ್ತಕ್ಕಂಥದ್ದು. ಈ ಒಂದು ವಸತಿ ನಿಲಯ ಏನಿದೆ ಅಂದ್ರೆ ವಸತಿ ಸಹಿತ ಕ್ರೀಡಾ ಹಾಸ್ಟೆಲ್ ಏನಿದೆ, ಇಲ್ಲಿಂದ ವಿದ್ಯಾರ್ಥಿಗಳು ಸುಮಾರು 4-5 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಹೋಗಿ ಕ್ರೀಡೆಯನ್ನ ಅಭ್ಯಾಸ ಮಾಡ್ತಾರೆ. ಅದರಲ್ಲೂ ಫುಟ್ಬಾಲ್ ಮತ್ತೆ ಹಾಕಿಯನ್ನ ಆಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಕ್ರೀಡಾರ್ಥಿಗಳಿಗೆ ಈ ಒಂದು ಸೈಕಲ್ ಗಳನ್ನ ವಿತರಣೆ ಮಾಡಿದ್ರು. ಆದ್ರೆ ಈಗ ಈ ಸೈಕಲ್ ಇಲ್ಲದೆ ಅವರು ನಡೆದುಕೊಂಡು ಹೋಗಬೇಕಾದ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಸೈಕಲ್ ನ ಬೆಲೆ ಸುಮಾರು 7,000 ರೂಪಾಯಿಗಿಂತ ಹೆಚ್ಚು ಇರತಕ್ಕಂಥದ್ದು. ಸಾಮಾನ್ಯವಾಗಿ ಯಾರಾದ್ರೂ ಮನೆಯಲ್ಲಿ ಒಂದು ಸೈಕಲ್ ನ ತೆಗೆದುಕೊಂಡಿದ್ರು ಅಂತ ಹೇಳೋದಾದ್ರೆ ಅವರು ಕನಿಷ್ಠ ಒಂದು 5 ವರ್ಷನಾದ್ರೂ ಆ ಸೈಕಲ್ ಅನ್ನ ಬಳಕೆ ಮಾಡ್ತಾರೆ, ಅಂದ್ರೆ ಯೋಗ್ಯವಾಗಿದ್ರೆ ಬಳಕೆ ಮಾಡ್ತಾರೆ. ಆದ್ರೆ ಇಲ್ಲಿ ಕೊಡಿರ್ತಕ್ಕಂಥ ಸೈಕಲ್ಗಳ ಸ್ಥಿತಿ ಯಾವ ರೀತಿ ಇದೆ ನೋಡಬಹುದು. ಅಲ್ಲಿ ಒಂದು ಲೇಬಲ್ ಇದೆ ನೋಡಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಸೈಕಲ್ ಗಳನ್ನ ವಿತರಣೆ ಮಾಡಲಾಗಿದೆ. ಅದರ ಲೇಬಲ್ ಕೂಡ ಇನ್ನೂ ಕಿತ್ತು ಹೋಗಿಲ್ಲ, ಆಗ್ಲೇ ಈ ಸೈಕಲ್ ಹಳ್ಳವನ್ನ ಹಿಡಿದಿರ್ತಕ್ಕಂಥದ್ದು. ಅಂದ್ರೆ ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನ ಅನ್ನೋದು ಈಗ ಎಲ್ಲರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಆದ್ರೆ ಈ ರೀತಿಯಾದ ಸೈಕಲ್ ಗಳನ್ನ ಸರ್ಕಾರ ಯಾಕೆ ಕೊಡಬೇಕು ಅನ್ನೋದು ಈಗ ಎಲ್ಲರ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಮಕ್ಕಳಿಗೆ ಸೈಕಲ್ ಅನ್ನ ಏನು ಕೊಡ್ತಾ ಇತ್ತು, ಅದನ್ನ ಜಾರಿಗೆ ತಂತು. ಅಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅವ್ಯವಹಾರಗಳಾಗಿದ್ವು. ಆಗ ಸ್ವತಃ ಸಿಎಂ ಅವರು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರು ಟೀಕೆಯನ್ನ ಮಾಡಿದ್ರು. ಆದ್ರೆ ಈಗ ಇದು ಕೇವಲ ಬಳ್ಳಾರಿಯಲ್ಲಿ ಇರತಕ್ಕಂಥ ಕ್ರೀಡಾ ಹಾಸ್ಟೆಲ್ ನ ಸ್ಥಿತಿ ಅಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಒಂದು ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಗಂಭೀರವಾದ ಆರೋಪ ಬರ್ತಾ ಇದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇದರ ಬಗ್ಗೆ ಒಂದು ತನಿಖೆಯನ್ನ ಮಾಡಬೇಕು. ಅಷ್ಟೇ ಅಲ್ಲದೆ ಕ್ರೀಡಾ ಇಲಾಖೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ನಡ್ಕೊಂಡು ಹೋಗ್ತಿದ್ದಾರೆ, ಅವರಿಗೆ ಬೇರೆ ರೀತಿಯಾಗಿ ಏನು ಕ್ರೀಡಾಂಗಣಕ್ಕೆ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರು ಜೊತೆಗೆ ಕ್ರೀಡಾರ್ಥಿಗಳು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕಳಪೆ ರಸ್ತೆ ಆಯಿತು. ಈಗ ಕಳಪೆ ಸೈಕಲ್ ಅನ್ನ ವಿತರಿಸಲಾಗಿದೆ. ಈ ಸೈಕಲ್ ಅನ್ನ ವಿತರಿಸಿದ ಕೂಡಲೇ ಈ ಸೈಕಲ್ ಈಗ ಮೂಲೆ ಗುಂಪಾಗಿದೆ. ಯಾವ ರೀತಿ ಕ್ರೀಡಾಪಟುಗಳಿಗೆ ಸಹಾಯ ಆಗಲಿ ಅಂತ ಸೈಕಲ್ ಅನ್ನ ವಿತರಿಸಲಾಗಿತ್ತು. ಆದರೆ ಈ ಸೈಕಲ್ ಈಗ ಮೂಲೆ ಗುಂಪಾಗಿರುವಂತದ್ದು. ಕಳಪೆ ರಸ್ತೆ ಆಯಿತು. ಈಗ ಕಳಪೆ ಸೈಕಲ್ ವಿತರಣೆಯನ್ನು ಮಾಡಲಾಗಿರುವಂತದ್ದು. ಕ್ರೀಡಾ ತರಬೇತಿಗೆ ಆಯ್ಕೆಯಾಗಿರುವಂತಹ ಮಕ್ಕಳಿಗೆ ಕಳಪೆ ಸೈಕಲ್ ಅನ್ನು ನೀಡಲಾಗಿದೆ. ಸೈಕಲ್ ವಿತರಿಸಿ ವರ್ಷ ಕಳೆದಿಲ್ಲ, ಆಗಲೇ ಮೂಲೆ ಸೇರಿದೆ. ಬಳ್ಳಾರಿ ವಸತಿ ಸಹಿತ ಕ್ರೀಡಾ ಹಾಸ್ಟೆಲ್ನಲ್ಲಿ ಕಳಪೆ ಸೈಕಲ್ ಮೂಲೆ ಗುಂಪಾಗಿರುವಂತದ್ದು. ಕಳೆದ ವರ್ಷ ಫುಟ್ಬಾಲ್ ಆಡುವಂತಹ ಮಕ್ಕಳಿಗೆ 90 ಸೈಕಲ್ ಅನ್ನ ವಿತರಿಸಲಾಗಿತ್ತು.
ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಸೈಕಲ್ಗಳನ್ನ ವಿತರಿಸಲಾಗಿತ್ತು. ಗ್ರೌಂಡ್ಗೆ ಹೋಗೋದಕ್ಕೆ, ಶಾಲಾ ಕಾಲೇಜಿಗೆ ಹೋಗೋದಕ್ಕೆ 90 ಸೈಕಲ್ಗಳನ್ನ ಕ್ರೀಡಾ ಹಾಸ್ಟೆಲ್ಗೆ ನೀಡಲಾಗಿತ್ತು. ಒಂದು ಸೈಕಲ್ಗೆ 7,000 ರೂಪಾಯಿ ಕೊಟ್ಟು ಖರೀದಿ ಮಾಡಲಾಗಿತ್ತು. ಈಗ ಈ ಸೈಕಲ್ ಮೂಲೆಗೆ ಬಿದ್ದಿರುವಂತದ್ದು. ಟೈರ್, ರಿಮ್, ಹ್ಯಾಂಡ್, ಚೈನ್, ಸೀಟ್ ಎಲ್ಲವೂ ಕೂಡ ಹಾಳಾಗಿದೆ. ಕಳಪೆ ಸೈಕಲ್ ವಿತರಿಸಿ ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಅವ್ಯವಹಾರವನ್ನ ಮಾಡಿರುವ ಅನುಮಾನ ವ್ಯಕ್ತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ಭ್ರಷ್ಟಾಚಾರಗಳು ಬಯಲಿಗೆ ಬರ್ತಾ ಇರತಕ್ಕಂಥದ್ದು. ರಸ್ತೆ ಮಾಡುವಲ್ಲಿ ಕಳಪೆ ರಸ್ತೆಗಳನ್ನ ಮಾಡ್ತಾ ಇದ್ರು, ಜೊತೆಗೆ ಕಟ್ಟಡಗಳ ನಿರ್ಮಾಣವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಳಪೆ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇರತಕ್ಕಂಥದ್ದು. ಇದು ನಾನು ಈಗ ತೋರಿಸ್ತಾ ಇರತಕ್ಕಂಥ ಸ್ಟೋರಿ ಏನು ಅಂದ್ರೆ, ಕ್ರೀಡಾ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ ನಮಗೆ ಈಗ ಒಂದಷ್ಟು ಸಾಕ್ಷಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡಬಹುದು. ಇವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಇರತಕ್ಕಂತ ವಸತಿ ಸಹಿತ ಕ್ರೀಡಾ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಕ್ರೀಡಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಸೈಕಲ್ಗಳು. ಸುಮಾರು 90ಕ್ಕೂ ಹೆಚ್ಚು ಸೈಕಲ್ಗಳನ್ನ ನೀಡಿ ಕೇವಲ 1 ವರ್ಷ ಕೂಡ ಕಳೆದಿಲ್ಲ, ಆಗ್ಲೇ ಈ ಎಲ್ಲಾ ಸೈಕಲ್ಗಳು ಮೂಲೆಯನ್ನ ಸೇರಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಕಳಪೆ ಸೈಕಲ್ಗಳನ್ನ ವಿತರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿಗಳು ಇವುಗಳನ್ನ ಏನು ಬಳಕೆ ಮಾಡಬೇಕಾಗಿತ್ತು, ಈಗ ಅವು ಬಳಕೆ ಮಾಡೋದಕ್ಕೆ ಯೋಗ್ಯವಾಗಿಲ್ಲ. ಇವುಗಳನ್ನ ಕೊಟ್ಟು ಕೇವಲ 1 ವರ್ಷ ಕಳೆದಿಲ್ಲ, ಅಷ್ಟರಲ್ಲೇ ಈ ರೀತಿಯಾಗಿ ಒಂದು ಮೂಲೆಯನ್ನ ಸೇರಿರ್ತಕ್ಕಂಥದ್ದು. ಅಂದ್ರೆ ಒಂದೊಂದು ಸೈಕಲ್ಗಳ ಸ್ಥಿತಿ ಒಂದೊಂದು ರೀತಿಯಾಗಿರ್ತಕ್ಕಂಥದ್ದು. ಕೆಲವೊಂದು ಸೈಕಲ್ಗಳ ಸ್ಥಿತಿ ಏನಂದ್ರೆ ಈ ರಿಮ್ಗಳು ಇರ್ಬೋದು, ಅವು ಬೆಂಡ್ ಆಗಿದ್ರೆ, ಇನ್ನೊಂದು ಕಡೆಗೆ ಹ್ಯಾಂಡಲ್ಗಳು ಕೂಡ ಮುರಿದಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಕೇವಲ ಒಂದು ಸೈಕಲ್ ಅಲ್ಲ, ಸುಮಾರು 90ಕ್ಕೂ ಹೆಚ್ಚು ಸೈಕಲ್ಗಳನ್ನ ಕ್ರೀಡಾ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ನೀಡಿದ್ರು. ಅವೆಲ್ಲವೂ ಕೂಡ ಈಗ ಹಾಳಾಗಿರ್ತಕ್ಕಂಥದ್ದು. ಈ ಒಂದು ವಸತಿ ನಿಲಯ ಏನಿದೆ ಅಂದ್ರೆ ವಸತಿ ಸಹಿತ ಕ್ರೀಡಾ ಹಾಸ್ಟೆಲ್ ಏನಿದೆ, ಇಲ್ಲಿಂದ ವಿದ್ಯಾರ್ಥಿಗಳು ಸುಮಾರು 4-5 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಹೋಗಿ ಕ್ರೀಡೆಯನ್ನ ಅಭ್ಯಾಸ ಮಾಡ್ತಾರೆ. ಅದರಲ್ಲೂ ಫುಟ್ಬಾಲ್ ಮತ್ತೆ ಹಾಕಿಯನ್ನ ಆಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಕ್ರೀಡಾರ್ಥಿಗಳಿಗೆ ಈ ಒಂದು ಸೈಕಲ್ ಗಳನ್ನ ವಿತರಣೆ ಮಾಡಿದ್ರು. ಆದ್ರೆ ಈಗ ಈ ಸೈಕಲ್ ಇಲ್ಲದೆ ಅವರು ನಡೆದುಕೊಂಡು ಹೋಗಬೇಕಾದ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಈ ಒಂದು ಸೈಕಲ್ ಬೆಲೆ ಸುಮಾರು 7,000 ರೂಪಾಯಿಗಿಂತ ಹೆಚ್ಚಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾರಾದ್ರೂ ಮನೆಯಲ್ಲಿ ಒಂದು ಸೈಕಲ್ ನ ತೆಗೆದುಕೊಂಡಿದ್ರು ಅಂತ ಹೇಳೋದಾದ್ರೆ ಅವರು ಕನಿಷ್ಠ ಒಂದು 5 ವರ್ಷನಾದ್ರೂ ಆ ಸೈಕಲ್ ಅನ್ನ ಬಳಕೆ ಮಾಡ್ತಾರೆ, ಆದ್ರೆ ಯೋಗ್ಯವಾಗಿದ್ರೆ ಬಳಕೆ ಮಾಡ್ತಾರೆ. ಆದ್ರೆ ಇಲ್ಲಿ ಕೊಡಿರ್ತಕ್ಕಂಥ ಸೈಕಲ್ಗಳ ಸ್ಥಿತಿ ಯಾವ ರೀತಿ ಇದೆ ನೋಡಬಹುದು. ಅಲ್ಲಿ ಒಂದು ಲೇಬಲ್ ಇದೆ ನೋಡಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಸೈಕಲ್ ಗಳನ್ನ ವಿತರಣೆ ಮಾಡಲಾಗಿದೆ. ಅದರ ಲೇಬಲ್ ಕೂಡ ಇನ್ನೂ ಕಿತ್ತು ಹೋಗಿಲ್ಲ, ಆಗ್ಲೇ ಈ ಸೈಕಲ್ ಹಳ್ಳವನ್ನ ಹಿಡಿದಿರ್ತಕ್ಕಂಥದ್ದು. ಅಂದ್ರೆ ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನ ಅನ್ನೋದು ಈಗ ಎಲ್ಲರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಆದ್ರೆ ಈ ರೀತಿಯಾದ ಸೈಕಲ್ ಗಳನ್ನ ಸರ್ಕಾರ ಯಾಕೆ ಕೊಡಬೇಕು ಅನ್ನೋದು ಈಗ ಎಲ್ಲರ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಮಕ್ಕಳಿಗೆ ಸೈಕಲ್ ಅನ್ನ ಏನು ಕೊಡ್ತಾ ಇತ್ತು, ಅದನ್ನ ಜಾರಿಗೆ ತಂತು. ಅಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅವ್ಯವಹಾರಗಳಾಗಿದ್ವು. ಆಗ ಸ್ವತಃ ಸಿಎಂ ಅವರು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರು ಟೀಕೆಯನ್ನ ಮಾಡಿದ್ರು. ಆದ್ರೆ ಈಗ ಇದು ಕೇವಲ ಬಳ್ಳಾರಿಯಲ್ಲಿ ಇರತಕ್ಕಂತ ಕ್ರೀಡಾ ಹಾಸ್ಟೆಲ್ ನ ಸ್ಥಿತಿ ಅಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಒಂದು ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಗಂಭೀರವಾದ ಆರೋಪ ಬರ್ತಾ ಇದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇದರ ಬಗ್ಗೆ ಒಂದು ತನಿಖೆಯನ್ನ ಮಾಡಬೇಕು. ಅಷ್ಟೇ ಅಲ್ಲದೆ ಕ್ರೀಡಾ ಇಲಾಖೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ನಡ್ಕೊಂಡು ಹೋಗ್ತಿದ್ದಾರೆ, ಅವರಿಗೆ ಬೇರೆ ರೀತಿಯಾಗಿ ಏನು ಕ್ರೀಡಾಂಗಣಕ್ಕೆ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಸಾರ್ವಜನಿಕರು ಜೊತೆಗೆ ಕ್ರೀಡಾರ್ಥಿಗಳು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು.